ಚನ್ನಪಟ್ಟಣ ಹೈ ವೋಲ್ಟೇಜ್ ಕ್ಷೇತ್ರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಲಾಸ್ಟ್ ಶೋ ಅನ್ನು ಮಾಡ್ತಾ ಇದ್ದಾರೆ. ಅಂದ್ರೆ ಬಹಿರಂಗ ಪ್ರಚಾರಕ್ಕೆ ಇವತ್ತು ಕೊನೆ ದಿನ. ಸೊ ಬಹಿರಂಗ ಪ್ರಚಾರ ಸಂಜೆಗೆ ಅಂತ್ಯ ಆಗ್ತಾ ಇರೋದ್ರಿಂದ ನಿಖಿಲ್ ಪರವಾಗಿ ಅವರ ಪತ್ನಿ ರೇವತಿ ಅವರು ಕೂಡ ಪ್ರಚಾರದ ಅಖಾಡಕ್ಕೆ ಧುಮುಕಿದ್ದಾರೆ. ಆಮೇಲೆ ಅವರು ಇವತ್ತು ಫಸ್ಟ್ ಡೇ ಅಲ್ಲ, ಈಗಾಗಲೇ ಹಲವು ಗ್ರಾಮಗಳಲ್ಲಿ ಮಹಿಳಾ ಮತದಾರರನ್ನ ಓಲೈಸೋ ನಿಟ್ಟಿನಲ್ಲಿ ಬಹಳಷ್ಟು ಕಸರತ್ತನ್ನು ಅವ್ರು ಮಾಡ್ತಾನೆ ಇದ್ದಾರೆ. ನಿಖಿಲ್ ಅಭ್ಯರ್ಥಿ ಅಂತ ಘೋಷಣೆ ಆದಾಗ್ಲಿಂದ ಇವತ್ತು ಅದನ್ನು ಮುಂದುವರೆಸಿದ್ದಾರೆ. ಚನ್ನಪಟ್ಟಣ, ಶಿಗಾವಿ ಹಾಗೂ ಸಂಡೂರು ಉಪಚುನಾವಣೆಗೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳು ಭರದಿಂದ ಪ್ರಚಾರ ಮಾಡ್ತಾ ಇದ್ದಾರೆ. ಅವರ ಕುಟುಂಬಸ್ಥರು ಕೂಡ ಪ್ರಚಾರದ ಅಖಾಡಕ್ಕೆ ಧುಮುಕಿದ್ದಾರೆ. ಹಾಗೂ 3 ಕ್ಷೇತ್ರಗಳ ಪೈಕಿ ಅತ್ಯಂತ ಹೆಚ್ಚು ಕುತೂಹಲದ ಕೇಂದ್ರ ಬಿಂದುವಾಗಿರುವಂತಹ ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಪರ ಅವರ ಪತ್ನಿ ಕೂಡ ಅಖಾಡಕ್ಕೆ ಧುಮುಕಿದ್ದಾರೆ. 5ನೇ ಸುತ್ತಿನ ಕದನಕ್ಕೆ ಸಾಕ್ಷಿಯಾಗ್ತಾ ಇದೆ ಚನ್ನಪಟ್ಟಣ. ಕುಮಾರಸ್ವಾಮಿ ಕುಟುಂಬ ವರ್ಸಸ್ ಸಿಪಿ ಯೋಗೇಶ್ವರ್ 5ನೇ ಕದನ. ಯಾರ ಕೈ ಮೇಲಾಗುತ್ತೆ ಅನ್ನೋ ಕುತೂಹಲಕ್ಕೆ ಇನ್ನೊಂದು 48 ಗಂಟೆನಲ್ಲಿ ಮತದಾರರು ತೀರ್ಪನ್ನ ಬರೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. 48 ಗಂಟೆ ಬಹಳ ಕ್ರೂಷಿಯಲ್. ವಿಟಮಿನ್ ಎಂ ಇಂದ ಹಿಡಿದು ಎಲ್ಲಾ ರೀತಿಯಲ್ಲೂ ಕೂಡ ಮತದಾರರನ್ನ ಸೆಳೆಯುವಂತಹ ಪ್ರಯತ್ನ ಆಗುತ್ತೆ. 2009ರಲ್ಲಿ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ನಾವು ನೋಡಿದ್ವಿ, ಕುಮಾರಸ್ವಾಮಿ ಅವರು ಸಿಪಿ ಯೋಗೇಶ್ವರನ್ನ ಸೋಲಿಸೋದಕ್ಕೆ ಯಶಸ್ವಿ ಆದ್ರು. ಜಸ್ಟ್ ಪಾಸ್ ಆಗ್ಬೋದು ಅಂತ ಅನ್ಸುತ್ತಪ್ಪ. ಒಬ್ಬ ಅಭ್ಯರ್ಥಿ ಪಾಸ್ ಆದ್ರೂ ಸಾಕು ಅಂತ ಇರ್ತಾನೆ. ಫಸ್ಟ್ ಕ್ಲಾಸ್ ಬಂದ್ರೆ ಚೆನ್ನಾಗಿ ಓದಿದ್ದಾನೆ, ಶ್ರದ್ಧೆ ಇದೆ ಅಂತ. ನಿಮ್ಮ ಇದು ಪರೀಕ್ಷೆಯಲ್ಲಿ ನಿಮ್ಮಲ್ಲಿ ಜಾಸ್ತಿ ಕೋಚಿಂಗ್ ಕೊಟ್ಟಿದ್ದೀರಿ ಅಂತ? ಮತದಾರರು ಪ್ರಬುದ್ಧರಾಗಿದ್ದಾರೆ. ಚನ್ನಪಟ್ಟಣ ಮತದಾರರಿಗೆ ಉಪಚುನಾವಣೆಗಳ ಏನು ಸರಣಿನೇ ಆಗಿದೆ. ಹಾಗಾಗಿ ಅವರು ಚುನಾವಣೆಗೆ ಪ್ರತಿಯೊಬ್ಬ ಮತದಾರನು ಬಹಳ ಆಸಕ್ತಿ ಕುತೂಹಲದಿಂದ ಇರ್ತಾನೆ. ಏನು ಹೊಸದೇನಲ್ಲ ನಮ್ಮ ತಾಲೂಕಿನಲ್ಲಿ, ಚೆನ್ನಾಗಿ ಆಗುತ್ತೆ ಚುನಾವಣೆ. ಪ್ರಮುಖವಾಗಿ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕಲ್ಲ, ರಾಜಕೀಯ ಚರ್ಚೆ ಆಗಿದೆ. ಸಮಸ್ಯೆಗಳ ಬಗ್ಗೆನೂ ಚರ್ಚೆ ಆಗಿದೆ, ರಾಜಕೀಯವಾಗೂ ಚರ್ಚೆ ಆಗಿದೆ. ಅದಕ್ಕೆ ಉತ್ತರ ಕೊಡಬೇಕಾಗಿರೋದು ಮಾನ್ಯ ಕುಮಾರಸ್ವಾಮಿ ಅವರು. ಅವರೇ ಇಲ್ಲಿಂದ ನಿರ್ಗಮಿತ ಶಾಸಕರು, ಅವರು ಉತ್ತರ ಕೊಡಬೇಕು, ಅವರು ಸ್ಪಷ್ಟನೆ ಕೊಡಬೇಕು. ಅವರು ಡೀಟೇಲ್ಸ್ ಕೊಡ್ತಾರೆ. ವಿನಯ್, ಇತಿಹಾಸ ನಿರ್ಮಿಸಬೇಕು ಅಂತ ಹೇಳಿದ್ರೆ ಮತದಾರರನ್ನ ಸೆಳಿಬೇಕು. ಸೊ ಕೊನೆ ಹಂತದ ಪ್ರಯತ್ನ, ಲಾಸ್ಟ್ ಶೋ ಯಾವ ರೀತಿ ಆಗ್ತಾ ಇದೆ ಸದ್ಯಕ್ಕೆ ಅಭ್ಯರ್ಥಿಗಳ ಪರವಾಗಿ ಕುಟುಂಬಸ್ಥರಿಂದ? ಈಗಾಗಲೇ ಇವತ್ತು ಬಹಿರಂಗ ಪ್ರಚಾರಕ್ಕೆ ಅಂತ್ಯ ಆಗ್ತಾ ಇದೆ. ಚುನಾವಣೆಯ ಕೊನೆಯ ಘಟ್ಟ ಕೂಡ ಇದಾಗಿರುವಂತದ್ದು. ಆ ಹಿನ್ನೆಲೆಯಲ್ಲಿ 2 ಪಕ್ಷಗಳು ಕೂಡ ಈಗಾಗಲೇ ಪ್ರಚಾರದ ಭರಾಟೆಯಲ್ಲಿ ತೊಡಗಿಕೊಂಡಿವೆ. ಇವತ್ತು ಬೆಳಗ್ಗೆಯಿಂದ ನಿಖಿಲ್ ಕುಮಾರಸ್ವಾಮಿ ಅವರ ಪತ್ನಿ ಪ್ರಚಾರವನ್ನ ಮಾಡ್ತಾ ಇರುವಂತದ್ದು. ಬಸ್ ನಿಲ್ದಾಣ ಹಾಗೂ ಕಾಲೇಜುಗಳ ಮುಂಭಾಗ ವಿದ್ಯಾರ್ಥಿಗಳ ಬಳಿ ಮತಯಾಚನೆಯನ್ನ ಮಾಡಿದ್ರು. ಈ ಬಾರಿ ನಿಖಿಲ್ ಅವರಿಗೆ ಒಂದು ಅವಕಾಶ ಮಾಡಿಕೊಡಿ ಅನ್ನೋ ಒಂದು ಮನವಿಯನ್ನು ಕೂಡ ಅವ್ರು ಮಾಡಿದ್ರು. ಕರಪತ್ರಗಳನ್ನ ಹಂಚಿ ಪ್ರತಿಪರವಾಗಿ ರೇವತಿ ಅವರು ಪ್ರಚಾರ ಮಾಡಿದ್ರು. ಈಗ ಸಿಪಿ ಯೋಗೇಶ್ವರ್ ಅವರು ಕೂಡ ಇವತ್ತು ಬೆಳಗ್ಗೆಯಿಂದ ಕೋರ್ಟ್ ಆವರಣ ಸೇರಿ ಬೇರೆ ಕಡೆಗಳೆಲ್ಲವೂ ಕೂಡ ಪ್ರಚಾರವನ್ನ ಮುಗಿಸಿದ್ದಾರೆ. ಈ ಬಾರಿ ಒಂದು ಅವಕಾಶವನ್ನು ಕೂಡ ಈಗಾಗಲೇ 2 ಬಾರಿ ಈ ಒಂದು ಕ್ಷೇತ್ರದಲ್ಲಿ ಸೋತಿದ್ದೇನೆ, ಸಾಕಷ್ಟು ಅಭಿವೃದ್ಧಿ ಮಾಡಿದ್ರು ಕೂಡ ನನ್ನನ್ನ 2 ಬಾರಿ ಕೈ ಬಿಟ್ಟಿದ್ರೆ, ಹಾಗಾಗಿ ಈ ಬಾರಿ ಕೈ ಹಿಡೀರಿ ಅನ್ನೋ ಒಂದು ಮನವಿಯನ್ನು ಕೂಡ ಮಾಡ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಸಾಕಷ್ಟು ನಾಯಕರುಗಳು ಕೂಡ ತಮ್ಮ ಅಭ್ಯರ್ಥಿಗಳ ಪರವಾಗಿ ಕೂಡ ಪ್ರಚಾರವನ್ನ ಮಾಡ್ತಿದ್ದಾರೆ. ಬೇರೆ ಕಡೆಗಳಲ್ಲಿ ಅವರದೇ ಸಮುದಾಯ ಆಗಿರ್ಬೋದು ಅಥವಾ ಇನ್ನಿತರ ಅವರ ಸಂಪರ್ಕದಲ್ಲಿರುವಂತವರಿಗೆ ಮತ ಕೇಳುವ ಒಂದು ಕೆಲಸ ಕೂಡ ಇಲ್ಲಿ ನಡೀತಾ ಇದೆ. ಅಂದ್ರೆ ಕೊನೆ ಹಂತದ ಕಸರತ್ತನ್ನ 2 ಪಕ್ಷದ ನಾಯಕರುಗಳು ಮಾಡ್ತಾ ಇರುವಂತದ್ದು. ಶತಾಯಗತಾಯ ಇಬ್ಬರಿಗೂ ಕೂಡ ಪ್ರತಿಷ್ಠೆ ಆಗಿರುವಂತ ನಿಟ್ಟಿನಲ್ಲಿ ಇದೀಗ ತಮ್ಮ ಅಭ್ಯರ್ಥಿಗಳ ಗೆಲುವಿಗೆ ತಂತ್ರಗಾರಿಕೆಯನ್ನು ಕೂಡ ರೂಪಿಸ್ತಾ ಇರುವಂತದ್ದು. ಮಮತಾ, ವಿನಯ್, ಒಕ್ಕಲಿಗ ಜೊತೆಗೆ ಅಲ್ಪಸಂಖ್ಯಾತ ಅಂದ್ರೆ ಒಂದು ಮುಸ್ಲಿಮರು ಮತ್ತೊಂದು ದಲಿತ ವೋಟ್ಗಳನ್ನ, ಈ 3 ವೋಟ್ಗಳ ಮೇಲೆ ನಿರ್ಧರಿತವಾಗುತ್ತೆ ಯಾವ ಅಭ್ಯರ್ಥಿ ಗೆಲ್ತಾರೆ ಅಂತ. ಸೊ ವೋಟ್ ಸ್ವಿಂಗ್ ಮಾಡುವಂತಹ ಕೆಲಸ ಬ್ರಹ್ಮಾಸ್ತ್ರಗಳ ಪ್ರಯೋಗದ ಮೂಲಕ ಆಗಬೇಕು. ಯಾವ ರೀತಿ ಆಗ್ತಾ ಇದೆ ಆ ನಿಟ್ಟಿನಲ್ಲಿ ಅಂತ? ಖಂಡಿತವಾಗ್ಲೂ ಮಮತಾ, ಯಾಕಂದ್ರೆ ಈ ಒಂದು ಕ್ಷೇತ್ರದಲ್ಲಿ ಅತಿ ಹೆಚ್ಚು ಸಂಖ್ಯೆ ಇರುವಂತದ್ದು ಒಕ್ಕಲಿಗ ಮತಗಳು. 1 ಲಕ್ಷಕ್ಕೂ ಅಧಿಕ ಮತಗಳು ಒಕ್ಕಲಿಗ ಮತಗಳಿವೆ. ಜೊತೆಗೆ 30,000ಕ್ಕೂ ಅಧಿಕ ಮುಸ್ಲಿಂ ಮತಗಳಿದೆ. ಹಿಂದುಳಿದ ವರ್ಗಗಳ ಮತ ಕೂಡ 40,000 ಇದೆ. ಹಾಗಾಗಿ ಈ ಒಂದು 3 ಸಮುದಾಯವನ್ನ ಕಾನ್ಸಂಟ್ರೇಟ್ ಮಾಡುವಂತಹ ನಿಟ್ಟಿನಲ್ಲಿ 2 ಪಕ್ಷಗಳು ಕೂಡ ಈಗಾಗಲೇ ಸಾಕಷ್ಟು ಪ್ಲಾನ್ ಗಳನ್ನ ಮಾಡ್ಕೊಂಡಿದ್ದಾರೆ. ಬಹಳ ಪ್ರಮುಖವಾಗಿ ಹೆಚ್ಚು ಎಲ್ಲಿ ಒಕ್ಕಲಿಗ ಮತಗಳಿವೆ ಅಂತ ಸ್ಥಳಗಳಲ್ಲಿ ಜೆಡಿಎಸ್ನವರು ಟಾರ್ಗೆಟ್ ಮಾಡಿಕೊಂಡು ಪ್ರಚಾರ ಕಾರ್ಯವನ್ನ ಹೆಚ್ಚಾಗಿ ಮಾಡಿರುವಂತದ್ದು. ಯಾಕಂದ್ರೆ ದೇವೇಗೌಡರನ್ನ ಬಳಸಿಕೊಂಡು ಒಕ್ಕಲಿಗ ಒಂದು ಸಮುದಾಯದ ಓಟ್ಗಳಲ್ಲೇ ಎಲ್ಲವೂ ಕೂಡ ಜೆಡಿಎಸ್ಗೆ ಬೀಳ್ಬೇಕು ಅನ್ನೋ ಒಂದು ಲೆಕ್ಕಾಚಾರವನ್ನ ಇಟ್ಕೊಂಡು ಅವರು ಪ್ರಚಾರವನ್ನ ತೊಡಗಿಸಿಕೊಂಡಿರುವಂತದ್ದು. ಇನ್ನು ಕಾಂಗ್ರೆಸ್ನವರು ಕೂಡ ಅಲ್ಪಸಂಖ್ಯಾತ ಸಾಕಷ್ಟು ಮುಖಂಡರುಗಳನ್ನ ಕರೆದುಕೊಂಡು ಪ್ರಚಾರವನ್ನ ಮಾಡ್ತಿದ್ದಾರೆ. ಜಮೀರ್ ಅಹಮದ್ ಸೇರಿದಂತೆ ಸ್ಥಳೀಯ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಅವರ ನೇತೃತ್ವದಲ್ಲೂ ಕೂಡ ರಾಮನಗರದ ಅಂದ್ರೆ
ಸಾಕಷ್ಟು ಜನರು ಇಲ್ಲಿ ಮುಸ್ಲಿಂ ಮತಗಳ ಮೇಲೆ ಕಣ್ಣಾಕಿ ಅವರೆಲ್ಲವನ್ನೂ ಕೂಡ ಕಾಂಗ್ರೆಸ್ಗೆ ಉಳಿಸ್ಕೊಳ್ಬೇಕು, ಕಾಂಗ್ರೆಸ್ಗೆ ಮತಗಳು ಬೀಳಬೇಕು ಅನ್ನೋ ಲೆಕ್ಕಾಚಾರದಲ್ಲೂ ಕೂಡ ಪ್ರಚಾರವನ್ನ ಮಾಡ್ತಿದ್ದಾರೆ. ಇನ್ನು ಸಾಕಷ್ಟು ಹಿಂದುಳಿದ ವರ್ಗದ ನಾಯಕರನ್ನ ಕರೆತಂದು ತಮ್ಮ ಅಭ್ಯರ್ಥಿಗಳ ಪರವಾಗಿ ಕೂಡ ಪ್ರಚಾರವನ್ನ ಮಾಡಿಸ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಎರಡೂ ಪಕ್ಷಗಳು ಕೂಡ ಒಂದ್ ರೀತಿ ಅಂದ್ರೆ ಕಾಂಗ್ರೆಸ್ಗೆ ಅಲ್ಪಸಂಖ್ಯಾತ ದಲಿತ ಮತಗಳು ಕೈ ಹಿಡಿತವೆ ಅಂತಂದ್ರೆ ಜೆಡಿಎಸ್ಗೆ ಒಕ್ಕಲಿಗ ಮತಗಳು ಕೈ ಹಿಡಿತವೆ ಅನ್ನೋ ಲೆಕ್ಕಾಚಾರಗಳನ್ನ ಅವ್ರವ್ರು ಇಟ್ಕೊಂಡಿದ್ದಾರೆ. ಆದ್ರೆ ಚುನಾವಣೆಯಲ್ಲಿ ಯಾವ ರೀತಿ ಆ ಸಮುದಾಯಗಳು ಮತಗಳನ್ನ ಹಾಕ್ತಾರೆ, ಯಾವೆಲ್ಲ ವಿಚಾರಗಳನ್ನ ಇಟ್ಕೊಂಡು ಮತ ಹಾಕ್ತಾರೆ ಅನ್ನೋದನ್ನು ಕೂಡ ಕಾದ್ ನೋಡ್ಬೇಕಾಗಿದೆ ಮಮತಾ.